ಹಲೋ ಫ್ರೆಂಡ್ಸ್, ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದೇವ್ರ ವಾರ ಮಾಡಿದ್ದೀನಿ, ಮಂಗಳವಾರ. ಸೊ ಇವಾಗ ಇಲ್ಲಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ ನೋಡಿ. ಫ್ರೆಂಡ್ಸ್, ನಾನು ಇವತ್ತು ಬೆಳಗ್ಗೆನೇ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ನವಣೆದು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಈ ನವಣೆ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ನವಣೆ ಮತ್ತು ಬೇಳೆ, ನವಣೆ ಎಷ್ಟು ತೊಗೊಂಡಿರ್ತಾರೋ ಅಷ್ಟೇ ಬೇಳೆ ತೊಗೋಬೇಕು. ಇದು ಬಟಾಣಿ ನೆನೆಸಿದ್ದೀನಿ. ನವಣೆ ಕೂಡ ರಾತ್ರಿನೇ ನೆನೆಸ್ಬೇಕು. ರಾತ್ರಿನೇ ನೆನೆಸಿದ್ರೆ, ಓವರ್ ನೈಟ್ ನೆನೆಸಿದ್ರೆ ಸಾಫ್ಟಾಗಿ ಅದು ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಇದು 1 ಟೊಮೊಟೊ, ಇದನ್ನಿಷ್ಟನ್ನು ಕುಕ್ಕರಲ್ಲಿ ಹಾಕ್ಕೊಂಡು 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ, ಬನ್ನಿ ನೋಡಿ. ಫ್ರೆಂಡ್ಸ್, ಇದರಲ್ಲಿ ನಾನು 5 ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಇದೇ ಗ್ಲಾಸಲ್ಲಿ ನಾನು ಬೇಳೆ ಮತ್ತು ನವಣೆ ತೊಗೊಂಡಿದ್ದೀನಿ. ಅದೇ ಕ್ವಾಂಟಿಟಿಲಿ 5 ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಟೊಮೊಟೊ, ಆಯಿಲು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ 3 ವಿಸಲ್ ಕೂಗ್ಸೋಣ ನೋಡಿ. ಬಿಸಿಬೇಳೆ ಬಾತ್ ಇವಾಗ ತರಕಾರಿನ ಸಪ್ರೇಟ್ ಬೇಯಿಸ್ಕೋಬೇಕು. ಅದರೊಳಗಡೆ ಹಾಕಿದ್ರೆ ಪೂರ್ತಿ ಬೆಂದೋಗ್ಬಿಡುತ್ತೆ, ಕ್ರಂಚಿಯಾಗಿ ಸಿಗೋಲ್ಲ. ಸೊ ಅದಕ್ಕೆ ನಾನು ಇದನ್ನು ಸಪ್ರೇಟಾಗಿ ಬೇಯಿಸ್ಕೊತೀನಿ. ಕ್ಯಾಪ್ಸಿಕಮ್ ನೋಡಿ, ಈ ಥರ ಕ್ಯೂಬ್ಸ್ ಆಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ನು ಕೂಡ ಅಷ್ಟೇ. ಕ್ಯಾರೆಟು, ಬೀನೀಸು, ಒಗ್ಗರಣೆಗೆ ಅದು ಕರಿಬೇವಿನ ಎಲೆ, ಇದು ಬಿಸಿಬೇಳೆ ಬಾತ್ ಪೌಡರ್ 30 ಗ್ರಾಮ್ ತೊಗೊಂಡಿದ್ದೀನಿ. ಆಯಿಲು, ಹುಣಸೆಹಣ್ಣು ರಸ, ಅದು ಸ್ವಲ್ಪ ಬೆಲ್ಲದ ಪೌಡರ್ ತೊಗೊಂಡಿದ್ದೀನಿ. ಇದು ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದು ಸಾಸಿವೆ, ಇದು ಜೀರಿಗೆ, ಇದನ್ನೆಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದಕ್ಕೆ ಒಂದು ಬಾಡಿಗೆ ಮೆಣಸಿನಕಾಯಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಆನಿಯನೆಲ್ಲ ಬಾಡಿಸ್ಕೊಂಡಾದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ತರಕಾರಿ ಎಲ್ಲ ಹಾಕ್ಕೊಂಡು ಬಾಡಿಸ್ಕೋಬೇಕು ನೋಡಿ. ಫ್ರೆಂಡ್ಸ್, ವೆಜಿಟೇಬಲ್ ಎಲ್ಲ ಬೆಂದಿದೆ. ಈಗ ಸ್ವಲ್ಪ ಬೆಲ್ಲದ ಪೌಡರ್ ಹಾಕ್ತಾಯಿದ್ದೀನಿ, ಒಂದು 1/2 ಸ್ಪೂನ್ ಅಷ್ಟೇ. ಇವಾಗ ಇದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ ತೊಗೊಂಡಿದ್ನಲ್ಲ, ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ, ಮಿಕ್ಸ್ ಮಾಡಿ ಸ್ವಲ್ಪ ನೀರಿದ್ದರೆ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಮಳ್ಳಾದ್ಮೇಲೆ ಇದನ್ನು ಆಫ್ ಮಾಡಿ ನೋಡಿ. ಫ್ರೆಂಡ್ಸ್, ಕುಕ್ಕರ್ ವಿಸಲ್ ಬಿಟ್ಟಿದೆ. ಇವಾಗ ಈ ಥರ ಇದು ಕುಕ್ ಆಗಿದೆ. ಇದರಲ್ಲಿರೋ ಟೊಮೊಟೊ ಹಣ್ಣನ್ನ ನಾವು ತೆಗ್ದು ಸೈಡಲ್ಲಿ ಇಟ್ಕೊಂಬಿಡೋಣ. ಇವಾಗ ಇದಕ್ಕೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಟೊಮೊಟೊನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು, ನಾನು ಟೊಮೊಟೊನ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನವಣೆ ಇದ್ದರೆ ಏನೂ ಆಗೋಲ್ಲ, ಅದನ್ನೇ ಇದು ಮಾಡ್ತೀವಿ. ಇದು ಮಿಕ್ಸಿಂಗ್ ಒಳಗಡೆ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದರೊಳಗಡೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಇದನ್ನು ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನವಣೆ ನೋಡಿ, ನವಣೆ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಇದಕ್ಕೆ ಬೂಂದಿ ಖಾರ ಹಾಕ್ಕೊಂಡು ಟೇಸ್ಟ್ ಮಾಡೋಣ, ಬನ್ನಿ ಹೇಗಿದೆ ಅಂತ. ಸೂಪರಾಗಿದೆ, ನಮ್ಮಮ್ಮ ಮಾಡಿರೋದು ನೋಡಿ. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ, ಸಪೋರ್ಟ್ ಮಾಡಿ. ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡೋದಕ್ಕಾಗಿ. ರುಚಿಯಾದ ನವಣೆ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ನೀವು ಇದೇ ಥರ ನಿಮ್ಮ ಮನೇಲಿ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ